ಇವತ್ತು ನನ್ನ ಮುಂದೆ ಮೋಟೋರೋಲಾದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಮೋಟೋರೋಲಾ ಎಡ್ಜ್ 70 ಮ್ಯಾಕ್ಸ್ ಅಂತ ಒಂದು ಪ್ರೀಮಿಯಂ ಫ್ಲ್ಯಾಗ್ಶಿಪ್ ಲೆವೆಲ್ನ ಸ್ಮಾರ್ಟ್ಫೋನ್ ಇದೆ. ಈ ಫೋನ್ನ ಮೋಟೋದವರು ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ ಎಫೆಕ್ಟಿವ್ ಆಗಿ 50,000 ರೂಪಾಯಿಗೆ ಲಾಂಚ್ ಮಾಡ್ತಾ ಇದ್ದಾರೆ. ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂಥದ್ದು ಏನಿದೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಫೋನ್ನ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲೊಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ಸಿಮ್ ಎಜೆಕ್ಷನ್ ಪಿನ್ ನಮಗೆ ಸಿಗ್ತಾ ಇದೆ. ಯಾವುದೇ ಬ್ಯಾಕ್ ಕವರ್ ಈ ಫೋನ್ನ ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇದ್ರ ಕೆಳಗಡೆ ಡೈರೆಕ್ಟ್ ಆಗಿ ನಮಗೆ ಈ ಸ್ಮಾರ್ಟ್ಫೋನ್ ನೋಡೋಕೆ ಸಿಗುತ್ತೆ. ತುಂಬ ಹೆವಿ ಅನ್ನಿಸ್ತಾ ಇದೆ, ಬರ್ತೀನಿ ಆಮೇಲೆ. ಇದ್ರ ಕೆಳಗಡೆ ಒಂದು ಚಾರ್ಜರ್ನ ಕೊಟ್ಟಿದ್ದಾರೆ, 90 ವ್ಯಾಟ್ನ ಫಾಸ್ಟ್ ಚಾರ್ಜರು, ಸೂಪರ್. ಇನ್ನು ಕೊನೆಯದಾಗಿ ಒಂದು USB Type-C ಇಂದ Type-C ಚಾರ್ಜಿಂಗ್ ಕೇಬಲ್ಲು. ಇದನ್ನು ಬಿಟ್ಟರೆ ಬೇರೇನು ಸಹ ಈ ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ಫೋನ್ ಕೈಲಿ ಹಿಡ್ಕೊಂಡ್ರೆ ಒಂದು ಮೋಟೋರೋಲಾ ಫೋನ್ನ ಕೈಲಿ ಇಟ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ. ನಾರ್ಮಲಿ ಮೋಟೋ ಫೋನ್ಗಳಲ್ಲಿ ವೀಗನ್ ಲೆದರ್ ಬ್ಯಾಕ್ ಇರುತ್ತೆ, ಅದು ಕೂಡ ಪ್ಯಾಂಟಾನ್ ವ್ಯಾಲಿಡೇಟೆಡ್. ಬಟ್ ಈ ಸಲ ಗ್ಲಾಸ್ ಬ್ಯಾಕನ್ನು ಕೊಟ್ಟಿದ್ದಾರೆ, ಆಯಿತಾ. ಸೊ ಅದಕ್ಕೆ ಕೈಲಿಟ್ಕೊಂಡ್ರೆ ಡಿಫ್ರೆಂಟ್ ಯಾವುದೋ ಫೋನ್ ಇಟ್ಕೊಂಡಿದ್ದೀನಿ ಅನ್ನೋ ರೀತಿ ಅನ್ನಿಸ್ತಾ ಇದೆ. ಈ ಫೋನ್ ಹೆವಿ ಇದೆ, ಆಯಿತಾ. 221 ಗ್ರಾಮ್ ವೆಯ್ಟ್ ಇದೆ ಮತ್ತು 8.29 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಖುಷಿ ವಿಷಯ ಏನಪ್ಪ ಅಂತ ಅಂದರೆ ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ನ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಸಲ್ಸು ತುಂಬ ಕಡಿಮೆ ಇದೆ ಅಂತ ಅನ್ನೋದಿಲ್ಲ, ಒಟ್ಟಿನಲ್ಲಿ ಯೂನಿಫಾರ್ಮ್ ಅಂತಲೂ ಅನ್ನಲ್ಲ, ಆಯಿತಾ. ಒಟ್ಟಿನಲ್ಲಿ ಕಡಿಮೆ ಇದೆ, ತುಂಬ ಕಡಿಮೆ ಅಂತ ಅನ್ನೋದಿಲ್ಲ. ಫ್ರಂಟಲ್ಲಿ ಯಾವುದೇ ಸ್ಕ್ರೀನ್ ಗಾರ್ಡನ್ ಹಾಕಿಲ್ಲ, ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಈ ಫೋನ್ನ ಹಿಂದೆ ಗ್ಲಾಸು ಡಿಫ್ರೆಂಟ್ ಟೆಕ್ಸ್ಚರ್ ನಮಗೆ ಸಿಗ್ತದೆ. ನೋಡೋದಕ್ಕೆ ಒಂದು ರೀತಿ ವೀಗನ್ ಲೆದರ್ ಏನಾ ಅನ್ನೋ ಥರ ಅನಿಸುತ್ತೆ, ಬಟ್ ಮುಟ್ಟಾಗಲೇ ಗೊತ್ತಾಗಲ್ಲ ಇದು ಗ್ಲಾಸ್ ಬ್ಯಾಕ್ ಅಂತ. ಒಂಥರ ಮ್ಯಾಟ್ ಫಿನಿಶ್, ಆಯಿತಾ. ಸ್ಮಡ್ಜಸ್ ಕೂಡ ಅಷ್ಟಾಗಿ ಆಗೋದಿಲ್ಲ, ಸಖತ್ತಾಗಿ ಕಾಣುತ್ತೆ ಹಿಂದ್ಗಡೆಯಿಂದ, ತುಂಬ ಪ್ರೀಮಿಯಮ್ ಅಂತ ಅನಿಸುತ್ತೆ. ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಇದೆ ಮತ್ತು ಮಲ್ಟಿ ಫಂಕ್ಷನಲ್ ಲೈಟ್ ಸೆನ್ಸಾರನ್ನು ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ನಮಗೆ ಈ ಫೋನಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ, ಆಯಿತಾ. ಏರ್ ಕ್ರಾಫ್ಟ್ ಗ್ರೇಡ್ ಅಲ್ಯೂಮಿನಿಯಂ ಫ್ರೇಮ್ ಅಂತೆ ಮತ್ತು ಒಂದು ಡೆಡಿಕೇಟೆಡ್ ಕಸ್ಟಮೈಸಬಲ್ AI ಕೀನ ಕೂಡ ಕೊಟ್ಟಿದ್ದಾರೆ. ನಮಗೆ ಈ ಫೋನಲ್ಲಿ USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಈವನ್ ಈ ಸಿಮ್ ಕೂಡ ಇದು ಸಪೋರ್ಟ್ ಮಾಡುತ್ತೆ, ಆಯಿತಾ. ಮತ್ತು ಈ ಫೋನ್ಗೆ ಮಿಲಿಟ್ರಿ ಗ್ರೇಡ್ ಸರ್ಟಿಫಿಕೇಷನ್ ಕೂಡ ತಗೊಂಡಿದ್ದಾರೆ ಮತ್ತು ಕಂಪ್ಲೀಟ್ IP ರೇಟಿಂಗ್ ಇದೆ. IP68, 69 ತನಕ ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಪೋರ್ಟ್ ಮಾಡುತ್ತೆ. ಒಟ್ಟಿನಲ್ಲಿ ಟೋಟಲ್ 3 ಪ್ಯಾಂಟಾನ್ ಕ್ಯುರೇಟೆಡ್ ಕಲರ್ಸ್ನಲ್ಲಿ ಇದು ಲಾಂಚ್ ಆಗ್ತಾ ಇದೆ. ಸೊ ಕಲರ್ ಅಂತೂ ಪ್ಯಾಂಟಾನ್ ಕ್ಯುರೇಟೆಡ್, ಆಯಿತಾ. ಸೊ ಒಟ್ಟಿನಲ್ಲಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ತುಂಬ ಪ್ರೀಮಿಯಮ್ ಆಗಿದೆ. ಸ್ವಲ್ಪ ಭಾರ ಜಾಸ್ತಿ ಆಯಿತು, ಬ್ಯಾಕ್ ಕವರ್ ಹಾಕ್ಬಿಟ್ರೆ ಇನ್ನೂ ಹೆವಿ ಆಗಿಬಿಡುತ್ತಾ ಅಂತೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 6.8 ಇಂಚಿಂದು ಕ್ವಾಡ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ. ಇದಕ್ಕೆ ಎಕ್ಸ್ಟ್ರೀಮ್ ಅಮೋಲೆಡ್ ಅಂತ ಕರೀತಾರೆ. ಇದು ಕೂಡ ಪ್ಯಾಂಟಾನ್ ವ್ಯಾಲಿಡೇಟೆಡ್ ಡಿಸ್ಪ್ಲೇ, ಆಯಿತಾ. 144 ಹರ್ಟ್ಸಿಂದ ಅಡಾಪ್ಟಿವ್ ರಿಫ್ರೆಶ್ ರೇಟ್ನ ಜೊತೆಗೆ ಬರುತ್ತೆ. ಹೆವಿ ಬ್ರೈಟ್ ಆಗಿದೆ ಡಿಸ್ಪ್ಲೇ, ಆಯಿತಾ. ಅವ್ರು ಹೇಳೋ ಪ್ರಕಾರ 7000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಡಾಲ್ಬಿ ವಿಷನ್ನ ಕೂಡ ಸಪೋರ್ಟ್ ಮಾಡುತ್ತೆ. 10-bit ಡಿಸ್ಪ್ಲೇ, 100% DCI-P3 ಕಲರ್ ಗಾಮೆಂಟನ್ನು ಸಪೋರ್ಟ್ ಮಾಡುತ್ತೆ. ಸೊ ಕಲರ್ಸ್ ಎಲ್ಲ ವಿವಿಡ್ ಆಗಿರುತ್ತೆ. ಒಟ್ಟಿನಲ್ಲಿ HDR10+ ಕೂಡ ಸಪೋರ್ಟ್ ಮಾಡುತ್ತೆ ಮತ್ತು ವಾಟರ್ ಟಚ್ಚು, ಕೈ ಒದ್ದಾಗಿದ್ರು ಈ ಒಂದು ಡಿಸ್ಪ್ಲೇನ ಯೂಸ್ ಮಾಡ್ಬೋದು. ಸೂಪರ್. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂತ ಅಂದರೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಅಪ್ ಟು 12 GB ರ್ಯಾಮು, 256 GB ಸ್ಟೋರೇಜು. ರ್ಯಾಮ್ ಮತ್ತು ಸ್ಟೋರೇಜ್ನಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. LPDDR5X ರ್ಯಾಮ್ ಮತ್ತು UFS 4.1 ಸ್ಟೋರೇಜ್. ಸೂಪರ್ ವಿಷಯ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಹೆವಿ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಪ್ರೊಸೆಸರ್ ಇದೆ, ಆಯಿತಾ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಪ್ರೊಸೆಸರ್ರೇ. ಫ್ಲ್ಯಾಗ್ಶಿಪ್ 8 Gen 5 ಬೇಕು ಅಂದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ಈ ಪ್ರೈಸ್ ರೇಂಜಿಗೆ ಒಳ್ಳೆ ಪ್ರೊಸೆಸರ್ರೇ. ಬೇರೆ ಕಾಂಪಿಟೇಷನ್ ನೋಡಿಕೊಂಡ್ರೂ ಕೂಡ ಒಳ್ಳೆ ಪ್ರೊಸೆಸರ್ ಅಂತಲೇ ಅನ್ನಬಹುದು. ಅಂಥದ್ದು ಬೆಂಚ್ ಮಾರ್ಕನ್ನು ನಾವು ಚೆಕ್ ಮಾಡ್ದಂಗೆ ಹತ್ತತ್ರ 30,90,000, 31 ಲಕ್ಷ ತನಕ ಕೂಡ ಸ್ಕೋರ್ನ ಕೊಡಬಲ್ಲಂಥ ಕೆಪಾಸಿಟಿ ಈ ಒಂದು ಪ್ರೊಸೆಸರ್ಗೆ ಇದೆ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್, ಟೆಂಪ್ರೇಚರ್ ವೇರಿಯೇಷನ್ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್
ಒಂದು 6% ಆಯಿತು, ನಾರ್ಮಲ್, ತುಂಬ ನಾರ್ಮಲ್ ಅದು. ಸೊ ತುಂಬ ಜಾಸ್ತಿ ಏನಾಗಿಲ್ಲ ಬ್ಯಾಟ್ರಿ. ಟೆಂಪ್ರೇಚರ್ ಮ್ಯಾಕ್ಸಿಮಮ್ ಬರೀ 44 ಡಿಗ್ರಿ ಸೆಲ್ಸಿಯಸ್ ತನಕ ಮಾತ್ರ ಹೋಯಿತು. ಸೊ ಜಾಸ್ತಿ ಹೀಟ್ ಆಗಲ್ಲ ಈ ಸ್ಮಾರ್ಟ್ಫೋನ್, ಒಳ್ಳೆಯದು. ಇನ್ನು ಗೀಕ್ ಬೆಂಚ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಮೋಟೋದವ್ರು ಹೇಳೋ ಪ್ರಕಾರ ಗೇಮಿಂಗ್ ಎಲ್ಲ 120 FPS ಸಪೋರ್ಟ್ ಆಗುತ್ತಂತೆ. ಈವನ್ BGMI ಕೂಡ ಸಪೋರ್ಟ್ ಆಗುತ್ತಂತೆ. BGMIನಲ್ಲಿ ನಮಗೆ ಇನ್ ಗೇಮ್ ನಮಗೆ ಅಲ್ಟ್ರಾ ಎಕ್ಸ್ಟ್ರೀಮ್ ಕಾಣಿಸ್ಲಿಲ್ಲ, ಸ್ಮೂತಲ್ಲಿ ಎಕ್ಸ್ಟ್ರೀಮ್ ತನಕ ಮಾತ್ರ ಕಾಣಿಸ್ತಾ ಇರೋದು. ಅಂದರೆ ಸೆಟ್ಟಿಂಗ್ನಲ್ಲಿ ಅದು ತುಂಬ ಸ್ಮೂತ್ ಗೇಮ್ ಪ್ಲೇ ಇದೆ. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDR ಅಪ್ ಟು ಅಲ್ಟ್ರಾ ತನಕ ಸಪೋರ್ಟ್ ಆಗುತ್ತೆ. ಎರಡು ಕೂಡ ತುಂಬ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಕ್ತೆಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ಲಿಲ್ಲ. ಸೊ ಪ್ರೊಸೆಸರ್ ಪವರ್ಫುಲ್ ಆಗಿದೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಇದರಲ್ಲಿ ಹಾಗೆ ಹೇಳ್ದಂಗೆ ಫೋನ್ ತುಂಬ ಜಾಸ್ತಿ ಬಿಸಿ ಆಗಲ್ಲ, ಹೀಟ್ ಆಗಲ್ಲ. ಏನಕ್ಕೆ ಅಂದರೆ 5500 mm² ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ನ ಕೊಟ್ಟಿದ್ದಾರೆ. ಓವರಾಲ್ ಪರ್ಫಾರ್ಮೆನ್ಸ್ ಸೂಪರ್ ಅಂತೀನಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂದರೆ ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸಾರ್, f1.8 ಅಪರ್ಚರ್, ಸೋನಿ LYT 710 ಸೆನ್ಸಾರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಇನ್ನೊಂದು 8 MP ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. ಅದು ಮ್ಯಾಕ್ರೋ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಸ್ವಲ್ಪ ಮೆಗಾ ಪಿಕ್ಸೆಲ್ ಜಾಸ್ತಿ ಕೊಡಬೇಕಾಗಿತ್ತು. 8 MP ಓಕೆ, ಕ್ಲಾರಿಟಿ ಚೆನ್ನಾಗಿ ಬರುತ್ತೆ, ಝೂಮ್ ಮಾಡಿದಾಗ ನಿಮಗೆ ಡೀಟೇಲ್ಸ್ ಸಿಗಲ್ಲ, ಆಯಿತಾ. ಮತ್ತು 2-in-1 ಲೈಟ್ ಸೆನ್ಸಾರ್ ಹಿಂದೆ ಕೊಟ್ಟಿದ್ದಾರೆ, ಆಯಿತಾ. ಈ ಮೈನ್ ಸೆನ್ಸಾರ್ ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಓವರ್ ಸ್ಯಾಚುರೇಟ್ ಇದೆ, ಬಟ್ ನೋಡೋದಕ್ಕೆ ಸಗದಾಗಿ ಕಾಣುತ್ತೆ, ಆಯಿತಾ. ಇಷ್ಟ ಆಯ್ತು ನನಗೆ ಫೋಟೋ ಸ್ಯಾಂಪಲ್ಸ್. ಈ ಪ್ರೈಸ್ ರೇಂಜ್ಗೆ ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಕ್ಯಾಮ್ರಾ ಆಪ್ಷನ್ ಆಗ್ಬೋದು. ವೈಡ್ ಆ್ಯಂಗಲ್ ಕ್ಯಾಮ್ರಾ ವೈಡ್ ಆಗಿದೆ, ಹೇಳಿದ್ನಲ್ಲ, ಝೂಮ್ ಮಾಡಿದಾಗ ಡೀಟೇಲ್ ರಿಟೇನ್ ಆಗಿರೋದಿಲ್ಲ. ಮ್ಯಾಕ್ರೋ ಸುಮಾರಾಗಿದೆ, ಮ್ಯಾಕ್ರೋ ಕ್ಯಾಮ್ರಾ ಕೂಡ. ಸೊ ಮಲ್ಟಿ ಫಂಕ್ಷನ್ ಅಲ್ವಾ, ಮ್ಯಾಟ್ರ್ ಆಗೋಲ್ಲ. ಸೊ ಕ್ಯಾಮ್ರಾ ಚೆನ್ನಾಗಿದೆ, ಕಲರೆಲ್ಲ ಪಾಪ್ ಆಗುತ್ತೆ, ಒಟ್ಟು ನನ್ನ ಕಣ್ಣಿಗೆ ನೋಡೋಕ್ಕೆ ಚೆನ್ನಾಗಿ ಕಾಣೋ ರೀತಿ ಮಾಡುತ್ತೆ. ಆ ಸ್ಯಾಂಪಲ್ ಪ್ರತಿಯೊಂದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲೂ ಡೀಟೇಲ್ ಕಂಪ್ಯಾರಿಸನ್ ಕೂಡ ಮಾಡ್ತೀನಿ ಸಿಮಿಲರ್ ಪ್ರೈಸ್ ರೇಂಜಿಂದು ಬೇರೆ ಫೋನ್ ತೊಗೊಂಡು. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 32 MP ಸೆಲ್ಫಿ ಕ್ಯಾಮ್ರಾ ಇಷ್ಟ ಆಯ್ತು ನನಗೆ. ಮುಖ ಎಲ್ಲ ಕ್ಲಿಯರಾಗಿ ಚೆನ್ನಾಗಿ ಕಾಣೋ ರೀತಿ ಬರುತ್ತೆ, ವೈಡ್ ಆಗಿದೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ಈ ಫೋನ್ನ ರೇರ್ ಕ್ಯಾಮ್ರಾ 4K 60 FPS ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ 4K 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಎರಡು ಕೂಡ ತುಂಬ ಸ್ಟೇಬಲ್ ಆಗಿದೆ. ಇನ್ನು AI ಫೀಚರಿಗೆ ಬರ್ತೀನಿ. ಹೊರೈಸನ್ ಲಾಕ್ ಇದೆ, AI ಫೀಚರ್ ಅನ್ನಲ್ಲ, ಒಟ್ಟಿಗೆ ಹೊರೈಸನ್ ಲಾಕ್ ಕೊಟ್ಟಿದ್ದಾರೆ. ಮತ್ತು ಫ್ರೇಮ್ ಮ್ಯಾಚ್ ಮಾಡುವಂಥ ಫೀಚರು ಹೆವಿ ಯೂಸ್ ಆಗುವಂಥ ಫೀಚರ್ ಇದೆ. ಮತ್ತು AI ಸಿಗ್ನೇಚರ್ ಸ್ಟೈಲ್ ಔಟ್ಪುಟ್ ನಮಗೆ ಸಿಗುತ್ತೆ. ಗ್ರೂಪ್ ಶಾಟು, ಸೊ ಎಲ್ಲರೂ ಕೂಡ ಕ್ಲಿಯರಾಗಿ ಫೋಕಸ್ ಆಗಿರೋ ರೀತಿ ಔಟ್ಪುಟ್ ನಮಗೆ ಸಿಗುತ್ತೆ. ಆ್ಯಕ್ಷನ್ ಶಾಟು, ಬ್ಲರ್ ಇಲ್ಲದ ರೀತಿ ಫೋಟೋ ಔಟ್ಪುಟ್ ನಮಗೆ ಮೂವಿಂಗ್ ಆಬ್ಜೆಕ್ಟಿಂದ ತಗೊಂಬೋದು ನಾವು. ಇನ್ನು ಗ್ಯಾಲರಿ ಒಳಗಡೆ ಸಣ್ಣ ಪುಟ್ಟ ಎಡಿಟಿಂಗ್ ಫೀಚರ್ಗಳು ಇದ್ದೇ ಇದೆ ಇದರಲ್ಲೂ. ಅಂದರೆ ಈ ಎರೇಸರು ಅವು ಫೀಚರ್ಗಳು ಇದ್ದೇ ಇದೆ, ಎಲ್ಲ ಫೋನ್ಲಿ ಇರುತ್ತೆ ಇತ್ತೀಚೆಗೆ. ಸೊ ಕ್ಯಾಮ್ರಾ ಓಕೆ, ಪರವಾಗಿಲ್ಲ. ಇನ್ನು OS ಬಗ್ಗೆ ಮಾತನಾಡಬೇಕು ಅಂದರೆ ಆ್ಯಂಡ್ರಾಯ್ಡ್ 16 ಬೇಸ್ಡ್ ಹಲೋ UI ನಮಗೆ ಈ ಫೋನಲ್ಲಿ ಸಿಗ್ತಾ ಇದೆ. ಈ ಫೋನ್ಗೆ 3 ವರ್ಷಗಳ OS ಅಪ್ಡೇಟ್ ಕೊಡ್ತಾರಂತೆ ಮತ್ತು 5 ವರ್ಷಗಳ ಸೆಕ್ಯೂರಿಟಿ ಪ್ಯಾಚು. 3 ವರ್ಷ ಸ್ವಲ್ಪ ಕಡಿಮೆ ಆಯ್ತು ನಂಗೆ ಅನ್ನಿಸ್ದಂಗೆ. ಇದರ ಜೊತೆಗೆ ಈ ಸಲ ಈ ಒಂದು ಫೋನ್ಗೆ ಹೊಸ AI ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮುಂಚೆ ಮೋಟೋ AI ಇರ್ತಿತ್ತಲ್ವ, ಈ ಸಲ ಮೋಟ್ರೋಲಾ ಕಿರಾ ಅಂತ ಒಂದು QIRE ಅಂತ ಒಂದು ಹೊಸ AI ಈ ಒಂದು ಫೋನಿಗೆ ಬರ್ತಾಯಿದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಇನ್ನೂ ಅಪ್ಡೇಟ್ ಬಂದಿಲ್ಲ, ಮೋಸ್ಟ್ಲಿ ನೆಕ್ಸ್ಟ್ ಅಪ್ಡೇಟಲ್ಲಿ ಈ ಒಂದು ಕಿರಾ ಬರುತ್ತೆ. ಏನಪ್ಪ ಅಂದರೆ ಮೋಟೋ AI ಏನಿತ್ತು ಅದರಲ್ಲೇ ನಿಮ್ಗೆ ಕೆಲವೊಂದು ಅಡಿಷ್ನಲ್ ಫೀಚರ್ಗಳು ನಿಮಗೆ ಸಿಗುತ್ತೆ. ಕ್ಯಾಚ್ ಮಿ ಅಪ್ ಆಗಿರ್ಬೋದು, ಇವೆಲ್ಲ ಮುಂಚೆನೂ ಇತ್ತು, ಇದನ್ನು ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ಓವರಾಲ್ ಎಲ್ಲ ಡಿವೈಸ್ಗಳ ನಡುವೆ ಇದು ಕೆಲಸವನ್ನು ಮಾಡ್ತಾ ಇತ್ತು. ನಿಮ್ಮ ಹತ್ರ ಲಿನೋವೋ ಲ್ಯಾಪ್ಟಾಪ್ ಇದ್ದರೂ ಅಷ್ಟೇ. ಸೊ ಏನಾಗುತ್ತೆ, ನಿಮಗೆ ಕ್ಯಾಚ್ ಮಿ ಅಪ್ಪು ಆ ಲ್ಯಾಪ್ಟಾಪಲ್ಲೂ ಕೆಲಸವನ್ನು ಮಾಡುತ್ತೆ, ಫೋನಲ್ಲೂ ಮಾಡುತ್ತೆ, ವಾಚ್ ಇದ್ದರೆ ವಾಚಲ್ಲೂ ಮಾಡುತ್ತೆ. ಸೊ ಎಲ್ಲದರಲ್ಲೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಹೆವಿ ಯೂಸ್ ಆಗುವಂಥ ಫೀಚರು. ಮತ್ತು ಕ್ರಿಯೇಟರ್ ಝೋನ್ ಅದರಲ್ಲಿ ನೀವು ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗಿದೆ. ಇಮೇಜ್ ಸ್ಟುಡಿಯೋ ಪ್ಲೇಸ್ ಎಲ್ಲದೂ ಅಂದರೆ ಇಮೇಜನ್ನು ಜನ್ರೇಟ್ ಮಾಡ್ಬೋದು, ಈ ಎಲ್ಲ ಆಪ್ಷನ್ ನಮಗೆ ಸಿಗ್ತದೆ. ರಿಕಾಲ್ ಎಲ್ಲ ಡಿವೈಸಲ್ಲೂ ಮಾಡ್ಬೋದು. ನೆಕ್ಸ್ಟ್ ನೀವು ಏನು ಜರ್ನಲ್ ಮೇಂಟೈನ್ ಮಾಡಿರ್ತೀರ, ಸೊ ಎಲ್ಲಾದರೂ ರಿಕಾಲ್ ಮಾಡ್ಬೋದು. ಸೊ ಈ ಎಲ್ಲ ಕೆಲವೊಂದು ಸಣ್ಣ ಪುಟ್ಟ ಅಪ್ಡೇಟ್ನ ಜೊತೆಗೆ ಈ ಒಂದು ಮೋಟೋರೋಲಾ ಕಿರಾ AI ಬರ್ತಾ ಇದೆ, ಆಯಿತಾ. ನೋಡೋಣ ಬಂದಮೇಲೆ ಆದರೆ ಅಷ್ಟೊಂದು ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ತೀನಿ. ಏನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಫೇಸ್ ಅನ್ಲಾಕ್ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿದ್ದಾರೆ, ಒಳ್ಳೆಯದು. ಇನ್ನು ಬ್ಯಾಟ್ರಿಗೆ ಬಂದರೆ 7100 mAh ಕೆಪಾಸಿಟಿ ಬ್ಯಾಟ್ರಿ, ಬಾಕ್ಸ್ ಒಳಗೆ 90 ವ್ಯಾಟಿಂದು ಚಾರ್ಜರ್ನ ಕೊಟ್ಟಿದ್ದಾರೆ ಮತ್ತು ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ. 25 ವ್ಯಾಟಲ್ಲಿ ಈ ಫೋನು ವೈರ್ಲೆಸ್ ಚಾರ್ಜ್ ಕೂಡ ಆಗುತ್ತೆ. ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್, ಡಾಲ್ಬಿ ಅಟ್ಮೋಸ್ನ ಕೂಡ ಸಪೋರ್ಟ್ ಮಾಡುತ್ತೆ. ವೈರ್ಲೆಸ್ಲಿ ಹೈರೆಸ್ ಆಡಿಯೋನ ಕೂಡ ಸಪೋರ್ಟ್ ಮಾಡುತ್ತೆ. ಕನೆಕ್ಟಿವಿಟಿಯಲ್ಲಿ ವೈಫೈ 7 ನಮಗೆ ಸಿಗ್ತಾ ಇದೆ, ಬ್ಲೂಟೂತ್ 6 ಕೊಟ್ಟಿದ್ದಾರೆ, NFC ಇದೆ ಮತ್ತು 14 5G ಬ್ಯಾಂಡ್ಗಳು ಕೂಡ ಸಪೋರ್ಟ್ ಆಗುತ್ತೆ. ಸೊ ನೀವೇನಾದರೂ ಈ ಸ್ಮಾರ್ಟ್ಫೋನನ್ನು ಪರ್ಚೇಸ್ ಮಾಡೋ ಪ್ಲ್ಯಾನಲ್ಲಿದ್ದರೆ, ಸೊ ಈ ಫೋನ್ ಆ್ಯಕ್ಚುಲಿ 55,000 ರೇಂಜಲ್ಲಿ ಲಾಂಚ್ ಆಗ್ತಾಯಿದೆ. 5,000 ಇನ್ಸ್ಟ್ಯಾಂಟ್ ಬ್ಯಾಂಕ್ ಡಿಸ್ಕೌಂಟ್
ಎಲ್ಲ ಸಿಗುತ್ತೆ. ಸೊ ಅದರಿಂದ ಎಫೆಕ್ಟಿವ್ ಆಗಿ ಈ ಫೋನ್ನ 50,000 ರೂಪಾಯಿಗೆ ಅವ್ರ ಪೋಸ್ಟರ್ನೇ ತೋರಿಸ್ತಾ ಇದ್ದೀನಿ, 50,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಏನೋ 12 ತಿಂಗಳು ನೋ ಕಾಸ್ಟ್ EMIನ ಕೂಡ ಕೊಡ್ತಾರಂತೆ. ಸೊ ನೋಡಿ, ನಿಮಗೆ ಮೋಟೋ ಬ್ರ್ಯಾಂಡಿಂಗಲ್ಲಿ ಒಂದು ಒಳ್ಳೆ ಫೋನ್ ಬೇಕು ಅಂದರೆ ಒಂದು ಆಪ್ಷನ್ ಆಗ್ಬೋದು. ಸೊ ಕಂಪ್ಯಾರಿಸನ್ ಮಾಡ್ತೀನಿ, ಅಂದರೆ ಈ ಪ್ರೈಸ್ ರೇಂಜಲ್ಲಿ ಸಿಮಿಲರ್ ಬೇರೆ ಬ್ರ್ಯಾಂಡಲ್ಲಿ ಯಾವ ಫೋನ್ ಇದೆ ಅದು ಕಂಪೇರ್ ಮಾಡಿಕೊಂಡ್ರೆ ಬೆಟರ್ ಇದೆಯಾ, ಕಂಪೇರ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಆಯಿತಾ. ಇದಿಷ್ಟು ಈ ಫೋನ್ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.